ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಮನವಮಿ ಆಚರಣೆಯ ಮಹತ್ವ ಏನು, ಪೌರಾಣಿಕ ಹಿನ್ನೆಲೆ ಏನು, ಹಾಗೆಯೇ ರಾಮನಿಗೆ ಇಷ್ಟವಾದ ನೈವೇದ್ಯ ಯಾವುದು, ಹಾಗೆಯೇ ಯಾವ ಒಂದು ಮಂತ್ರವನ್ನು ಪಠಿಸಬೇಕು, ಯಾವ ಒಂದು ಟೈಮಲ್ಲಿ ನಾವು ಪೂಜೆಯನ್ನು ಮಾಡಬೇಕು, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಹಿಂದೂ ಧರ್ಮದಲ್ಲಿ ಶ್ರೀರಾಮನವಮಿ ಅಂತ ಅಂದರೆ ಹಬ್ಬದ ಸಂಭ್ರಮ. ಚೈತ್ರ ಮಾಸದ 9ನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವಂತಹ ಹಬ್ಬ. ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನು ಜನಿಸಿದಂತಹ ನವಮಿ ಎಂದು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ದಿನ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನು ಜನಿಸಿದನೆಂಬ ನಂಬಿಕೆ ಇದೆ. ಪೌರಾಣಿಕ ಹಿನ್ನೆಲೆಯನ್ನು ನೋಡೋಣ. ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜನಾದಂತಹ ದಶರಥನಿಗೆ 3 ಜನ ಹೆಂಡತಿಯರು, ಕೌಸಲ್ಯ, ಕೈಕೇಯಿ ಹಾಗೂ ಸುಮಿತ್ರೆ. ಈ 3 ಜನ ಪತ್ನಿಯರಿಗೂ ಯಾರಿಗೂ ಪುತ್ರ ಸಂತಾನವಾಗಿರಲಿಲ್ಲ. ನಂತರ ದಶರಥನು ಋಷಿಮುನಿಗಳ ಸಲಹೆಯಂತೆ, ಋಷಿಮುನಿಗಳು ಅಂದರೆ ಮಹರ್ಷಿ ವಸಿಷ್ಠರು, ಅವರ ಒಂದು ಸಲಹೆಯಂತೆ ಪುತ್ರಕಾಮೇಶ ಯಾಗವನ್ನು ಮಾಡಿಸ್ತಾರೆ. ಈ ಒಂದು ಯತ್ನದಿಂದ ಸಂತುಷ್ಟನಾದಂತಹ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನು ನೀಡ್ತಾನೆ. ಈ ಒಂದು ದಿವ್ಯ ಪಾಯಸವನ್ನು ದಶರಥ ತನ್ನ 3 ಪತ್ನಿಯರಿಗೂ ಹಂಚುತ್ತಾನೆ. ಇದರಂತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ರಾಮನು, ಪುಷ್ಯ ನಕ್ಷತ್ರದಲ್ಲಿ ದಶಮಿಯಂದು ಸೂರ್ಯೋದಯಕ್ಕೂ ಮುನ್ನ ಕೈಕೆಗೆ ಭರತನು, ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸುತ್ತಾರೆ. ಹೀಗೆ ರಾಮನು ಜನಿಸಿದಂತಹ ನವಮಿಯಂದು ರಾಮನವಮಿ ಎನ್ನಾಗಿ ಆಚರಿಸ್ತಾರೆ. ಅಯೋಧ್ಯೆಯ ರಾಜ ದಶರಥ ಹಾಗೂ ಕೌಸಲ್ಯ ಪುತ್ರನಾಗಿ ಮಹಾವಿಷ್ಣುವಿನ 7ನೇ ಅವತಾರವಾಗಿ ಶ್ರೀರಾಮ ಜನಿಸ್ತಾನೆ. ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಿರುವಂತೆ 4 ಯುಗಗಳಲ್ಲಿ ಒಂದಾದಂತಹ ತ್ರೇತಾಯುಗದಲ್ಲಿ ಶ್ರೀರಾಮನು ಜನಿಸ್ತಾನೆ. ಈ ದಿನ ಶ್ರೀರಾಮನನ್ನು ಪೂಜಿಸಿದರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಭೂಮಿ ಮೇಲೆ ದೈವಿಕ ಶಕ್ತಿಯು ನೆಲೆಸುತ್ತದೆ. ರಾಮ ಎನ್ನುವಂತಹ 2 ಅಕ್ಷರದಲ್ಲಿ ಮಹತ್ವಪೂರ್ಣವಾದಂತಹ ಅರ್ಥವಿದೆ. ರಾ ಎಂದರೆ ಬೆಳಕು, ಮಾ ಎಂದರೆ ಒಳಗೆ, ನಿಮ್ಮೊಳಗಿನ ದೈವಿಕ ಬೆಳಕು ರಾಮ. ಇನ್ನು ರಾಮನವಮಿ ಎಂದು ಯಾವ ಒಂದು ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು ನೋಡೋದಿದ್ರೆ, ಈ ದಿನ ನೀವು ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ರಾಮನಿಗೆ ಅರ್ಪಿಸಬೇಕು. ರಾಮನವಮಿ ಎಂದು ಭಕ್ತರು ವಿಶೇಷವಾಗಿ ವ್ರತಗಳನ್ನು ಆಚರಣೆ ಮಾಡ್ತಾರೆ. ದಿನವಿಡೀ ಹಣ್ಣುಗಳು, ಪಾನಕ, ಮಜ್ಜಿಗೆ, ಕೋಸಂಬರಿಗಳನ್ನು ಭಕ್ತರು ಸೇವಿಸ್ತಾರೆ. ಚೈತ್ರ ಮಾಸದ ಆರಂಭದಂದು ಶ್ರೀರಾಮನವಮಿ ತೊಡಗಿ 9 ದಿನಗಳ ಕಾಲ ನೆರವೇರುತ್ತದೆ. ಇನ್ನು ಪೂಜಾ ಸಮಯ ನೋಡೋದಿದ್ರೆ, ರಾಮನವಮಿ ತಿಥಿ ಆರಂಭ 26ರಂದು ಬೆಳಗ್ಗೆ 11:48 ಅಂದರೆ ಇವತ್ತು ಬೆಳಗ್ಗೆ 11:48ಕ್ಕೆ ಸ್ಟಾರ್ಟ್ ಆಗಿ ನಾಳೆ ಶುಕ್ರವಾರ 27ರಂದು ಬೆಳಗ್ಗೆ 10:06 ಅಂತ್ಯವಾಗುತ್ತದೆ. ಪೂಜೆ ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನು ನಾವು ಹೇಳಿ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತದೆ. ಯಾವ ಒಂದು ಮಂತ್ರ ಅಂತ ನೋಡೋಣ. ರಾಮನವಮಿ ಎಂದು ಪಠಿಸಬೇಕಾದಂಥ 5 ಪ್ರಮುಖ ರಾಮ ಮಂತ್ರ. ರಾಮನವಮಿಯ ದಿನದಂದು ರಾಮನ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ರಾಮ ಮಂತ್ರಗಳನ್ನು ಕೂಡ ಪಠಿಸಬೇಕು. ರಾಮ ಸ್ತೋತ್ರಗಳನ್ನು ಪಠಿಸುವುದು ಭಕ್ತರನ್ನು ಎಲ್ಲ ರೀತಿಯ ಅಂದರೆ ನಮ್ಮ ಕಷ್ಟಗಳನ್ನೆಲ್ಲ ಮುಕ್ತಗೊಳಿಸುತ್ತಾನೆ ಎಂತಹ ನಂಬಿಕೆ ಇದೆ. ಈ ಒಂದು ಮಂತ್ರವನ್ನು ರಾಮನವಮಿಯ ದಿನದಂದು ಪಠಿಸೋದ್ರಿಂದ ಕೆಲಸದಲ್ಲಿ ಅಥವಾ ಉದ್ಯೋಗದಲ್ಲಿ ಎದುರಾಗುವಂತಹ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಶ್ರೀರಾಮ, ರಾಮ ಎಂಬುದು ಶ್ರೀರಾಮನ ನಾಮಸ್ಮರಣೆಯಾಗಿದೆ. ರಾಮನಾಮವನ್ನು ನೀವು ಯಾವುದೇ ಸ್ಥಿತಿಯಲ್ಲೂ ಪಠಿಸಬಹುದು. ಈ ಒಂದು ಮಂತ್ರವನ್ನು ಪಠಿಸುವುದಕ್ಕೆ ಶುದ್ಧತೆ, ಅಶುದ್ಧತೆಯ ಅಗತ್ಯವಿಲ್ಲ. ರಾಮನಾಮವನ್ನು ರಕ್ಷಣೆಯ ಮಂತ್ರವೆಂದೇ ಕರೆಯಲಾಗುತ್ತದೆ. ಶ್ರೀರಾಮ ಮಂತ್ರವನ್ನು ನೀವು ಯಶಸ್ಸನ್ನು ಸಾಧಿಸಲು ಪಠಿಸಬಹುದಾದಂತಹ ಮಂತ್ರವಾಗಿದೆ. ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಧನ, ಸಂಪತ್ತು, ಆರೋಗ್ಯ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ರಾಮನ ಮಹತ್ವ ಏನು, ಅದರ ಆಚರಣೆ ಏನು ಅಂತ ತಿಳ್ಕೊಂಡ್ರಲ್ವ. ಮತ್ತಷ್ಟು ಹೊಸ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.